ಪ್ರಿಯ ಸ್ವಾಗತ. ನೀವು ಆಲ್ರೆಡಿ ನಾನು ಒಂದನೇ ವಿಡಿಯೋ ನೋಡಿದ್ದೀನಿ ಅಂದ್ಕೊಂಡಿದ್ದೀನಿ, ಮತ್ತು ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಳ್ಳಿ. ಅದರ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಹಾಕಿರ್ತೀನಿ. ಯಾಕಂದರೆ ಅಲ್ಲಿ ಸಂಪೂರ್ಣ 60 ಪೇಜ್ಗಳ ಏನೋ ಒಂದು ಸಂಧಿಗಳಾಗಲಿ, ಅದರ ವಾಕ್ಯಗಳು, ಚಿಹ್ನೆಗಳು, ಏನೇನು ಬೇಸಿಕ್ ಕನ್ನಡ ಗ್ರಾಮರ್ ಇದೆ, ನಮ್ಮ 6 to 12 10th ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ ನೋಡಿ. ಅದರ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ನೀಡಿದ್ದೇನೆ. ಈಗ ಮುಂದಿನ ಪಾಯಿಂಟಿಗೆ ಹೋಗೋಣ. ನೋಡಿ, ಇದು ಆಲ್ರೆಡಿ ಅರಸನ ಮನೆ, ಅರಮನೆ ಇವೆಲ್ಲ ಸಮಾಸದಲ್ಲಿ ಬರುವಂಥದ್ದು, ಮತ್ತು ಸಮಸ್ತ ಪದಗಳು ಅಥವಾ ಸಮಾಸಗಳೆನ್ನುವರು ವಿಗ್ರಹ ವಾಕ್ಯ ಕೂಡ ಏನು ಬರೆಯೋದಕ್ಕೆ ಸಮಾಸ ಪದ ಅಂತ ಕರಿತೀವಿ. ಅಂದರೆ ಏನಂತ ಸಮಾಸ ಪದವನ್ನು ಬಿಡಿಸಿ ಬರೋದು. ಈಗ 2-3 ಅರಸನ ಪ್ಲಸ್ ಮನೆ, ಇದಕ್ಕೇನಂತ ವಿಗ್ರಹ ವಾಕ್ಯ ಅಂತ ಕರಿತೀವಿ. ಓಕೆ, ಇನ್ನು ಸಮಾಸಗಳಲ್ಲಿ 8 ವಿಧಗಳು. ಓಕೆ, ತತ್ಪುರುಷ, ಕರ್ಮಧಾರಯ, ದ್ವಿಗು, ದ್ವಂದ್ವ, ಅಂಶಿ, ಬಹುರ್ವಿಹಿ, ಕ್ರಿಯಾ ಸಮಾಸ, ಗಮಕ ಸಮಾಸ, 8 ವಿಧಗಳು ಸಮಾಸಗಳಲ್ಲಿ. ಓಕೆ, ನೆಕ್ಸ್ಟ್ ಬರೋಣ ದೇಶೀಯ, ಅನ್ಯ ದೇಶೀಯ. ಓಕೆ, ಮುಂದೆ ಬರ್ತವೆ ಸಮಾಸಗಳು ಈ ಥರ ಏನೇನು ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ, ಸೀರಿಯಲಾಗಿ ನಾನು ಅದನ್ನು ಮಾಡ್ಕೊತ ಹೋಗ್ತಾ ಇದ್ದೇನೆ. ವ್ಯಾಕರಣ ಮಾಹಿತಿ, ದೇಶೀಯ, ಅನ್ಯ ದೇಶೀಯ ಪದಗಳು. ನೋಡಿ, ಇಲ್ಲಿ ಕದ, ಅಂಗಳ, ಚೆನ್ನಾಗಿ, ಮೂಡಣ, ಮರ ಈ ಪದಗಳೇನು ಅಚ್ಚಗನ್ನಡ ಪದಗಳು. ಇವುಗಳೇನು ದೇಶೀಯ ಪದಗಳು, ಅಂದರೆ ನಮ್ಮ ಭಾಷೆಯ ಪದಗಳನ್ನ ದೇಶೀಯ ಪದಗಳೆಂದು ಕರಿತೀವಿ. ಭೂಮಿ, ಮಿತ್ರ ಇವೇನು ಅನ್ಯ ದೇಶಿ. ಇಲ್ಲಿ ಮಿತ್ರ ಈ ಥರ ಒತ್ತಕ್ಷರಗಳು ಏನಂದ್ರೆ ಬಂದರೆ ಅವೆಲ್ಲ ಏನಾಗಿರ್ತವೆ, ಸಂಸ್ಕೃತ ಪದಗಳಾಗಿರ್ತವೆ. ಈ ಮಹಾಭಾರತದಲ್ಲಿ ಬರುವಂಥ ಹೆಸರುಗಳು ಕೂಡ ಆಲ್ಮೋಸ್ಟ್ ಆಲು ಏನಾಗಿರ್ತವೆ, ಸಂಸ್ಕೃತ ಪದಗಳಾಗಿರುತ್ತವೆ. ನೋಡಿ, ನಾವು ಕನ್ನಡದಲ್ಲಿ ಅಚ್ಚಗನ್ನಡ ಪದಗಳು, ದೇಶಿ ಪದಗಳು ಈ ಮೂಲ ಕನ್ನಡ ಭಾಷೆಗಳ ಪದಗಳಾಗಿವೆ. ನಾವು ಬಳಸುವ ಎಲ್ಲ ಪದಗಳು ಮೂಲ ಕನ್ನಡ ಪದಗಳಲ್ಲ. ಅಂದರೆ ನಾವು ಎಲ್ಲ ಬಳಸುವ ಪದಗಳು ಕನ್ನಡವಾಗಿರೋದಿಲ್ಲ, ಸಂಸ್ಕೃತದಿಂದೋ, ಪಾರ್ಸಿದಿಂದೋ, ಅಥವಾ ಇನ್ನೂ ಹಲವಾರು ಬೇರೆ ಭಾಷೆಗಳಿಂದ ಬಂದಿರೋಂಥವು. ಈಗ ತತ್ಸಮ, ತದ್ಭವ ಅಂತ ಏನು ಕರಿತೀವಿ ನೋಡಿ, ಆ ರೀತಿ ಬೇರೆ ಬೇರೆ ಪದಗಳು ಬಂದಿರ್ತವೆ. ಅರೇಬಿಕ್ಕಿಂದ, ಪರ್ಷಿಯನಿಂದ, ಪೋರ್ಚುಗೀಸಿನಿಂದ, ಇಂಗ್ಲೀಷ್ನಿಂದ, ಹೀಗೆ ಹಲವಾರು ಭಾಷೆಗಳು ನೋಡಿ. ದೇಶಿ ಪದಗಳು ಇಲ್ಲಿ ಬೆಲ್ಲ, ನೀರು, ಹುಲ್ಲು, ಹೊಲ, ಆಟ ಮೊದಲಾದವು ದೇಶಿ ಪದಗಳು. ಅನ್ಯ ದೇಶಿ ಸಂಸ್ಕೃತ ಭಾಷೆಯಿಂದ ಬಂದ ಪದಗಳು. ಇಲ್ಲೊಂದಿಷ್ಟು ಎಕ್ಸಾಂಪಲ್ ಇದ್ದಾವೆ. ಸಂಗಮ, ಕುಮಾರ, ಅರಣ್ಯ, ಸಹೋದರಿ ಇವೆಲ್ಲ ಏನು ಸಂಸ್ಕೃತ ಪದಗಳು. ಇನ್ನು ಇಂಗ್ಲೀಷ್ ಭಾಷೆಯಿಂದ ನಿಮಗೆ ಇಂಗ್ಲೀಷ್ ಗೊತ್ತಾಗುತ್ತೆ. ಲೈಟು, ಬ್ಯಾಂಕು, ಪೆನ್ ಈ ವರ್ಡ್ಗಳೇನು ಈಸಿ ಕಂಡುಹಿಡಿಬೋದು ನೀವು. ಸ್ಕೂಲು, ಬಸ್ಸು ಇಂಗ್ಲೀಷ್ ಪದಗಳು. ನಿಮಗೆ ಈ ಸಂಸ್ಕೃತ ಭಾಷೆಗಳು ಸ್ವಲ್ಪ ಕನ್ಫ್ಯೂಸ್ ಮಾಡ್ತವೆ. ಅದನ್ನು ಬಿಟ್ಟರೆ ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದಗಳು ಇಲ್ಲಿ ನೋಡಿ. ಪೋರ್ಚುಗೀಸ್ ಅಲಮಾರು, ಪಾದ್ರಿ, ಸಾಬೂನು, ಬಟಾಟೆ, ಅನನಸ್ಸು ಮೊದಲಾದವುಗಳು. ಪರ್ಷಿಯನ್ ಭಾಷೆಯಿಂದ ಬಂದವು. ದಿವಾನ, ಸರ್ದಾರ, ದೌಲತ್ತು, ಸರ್ಕಾರ, ತಹಶೀಲ್ದಾರ ಇವೆಲ್ಲ ಏನು ಪರ್ಷಿಯನ್ ಭಾಷೆಯಿಂದ ಬಂದವು. ಓಕೆ, ನೆಕ್ಸ್ಟ್ ನೋಡಿ ನಾಮಪದ. ಇಲ್ಲಿ ನಾಮಪದ ಅಂದರೆ ಏನು ನಿಮ್ಗೆ ಗೊತ್ತಿದೆ. ಏನಂದರೆ ಹೆಸರು, ವಸ್ತುಗಳ ನಾವು ಏನೋ ತಿಳಿಸುವಂತಹ ಏನು ನಾಮಪದ. ಚಿರತೆ, ಮರ, ಮನೆ, ಜಗಲಿ ಇವೆಲ್ಲ ನಾಮಪದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ಇಲ್ಲಿ ನೋಡಿ ಸರ್ವನಾಮ. ಸರ್ವನಾಮದಲ್ಲಿ ಏಕವಚನ, ಬಹುವಚನ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ 3 ಲಿಂಗಗಳಿದ್ದಾವೆ ಅಂತ ಹೇಳಿದ್ದೆ. ಓಕೆ, ಇವೆಲ್ಲ ಆಲ್ರೆಡಿ ಡಿಸ್ಕಸ್ ಆಗಿದ್ದಾವೆ. ಇನ್ನೊಂದು ಸಲ ರಿವಿಷನ್ ನೋಡ್ಕೊಳ್ಳಿ. ಇನ್ನು ರೂಢನಾಮ, ರೂಢಿಯಿಂದ ಬಂದಿರುವಂಥದ್ದು. ಅನ್ವರ್ತಕ ನಾಮ, ಅವರ ಒಂದು ವೃತ್ತಿಯಿಂದ ಬರುವಂಥದ್ದು ಅಥವಾ ಅವರ ಒಂದು ಕೊರತೆಯಿಂದ. ಕೆಲವೊಬ್ಬರು ಕುಡ್ಡ, ಕುಂಟ ಈ ರೀತಿ ಕರೀತಾರೆ ನೋಡಿ, ಅದು ಅವರ ಒಂದು ಅಂಗವೈಕಲ್ಯದಿಂದ ಬಂದಿರುವಂಥದ್ದು. ಈ ರೀತಿ ಅಂಕಿತ ನಾಮಗಳು, ಇಟ್ಟಂಥ ಹೆಸರುಗಳು. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ ಸರ್ವನಾಮಗಳು. ಸರ್ವನಾಮಗಳು ಇಲ್ಲೊಂದಿಷ್ಟು ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಅಂದರೆ ಇದನ್ನು ಓದಿ ನೀವು ಬೇಕಾದರೆ ಅದರಲ್ಲಿ ಒಂದು ಸರ್ವನಾಮಗಳ ಗುರುತಿಸಿ. ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ ನೋಡಿ, ಹಾಗಾಗಿ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಪುರುಷಾರ್ಥಕ ಸರ್ವನಾಮಗಳು ನೋಡಿ, ಮಾತನಾಡುವ ವ್ಯಕ್ತಿಗಳಿಗೆ ಸಂಬಂಧಿಸಿದ ಪದಗಳು, ಉತ್ತಮ ಪುರುಷದ ಪದಗಳು. ಉದಾಹರಣೆಗೆ ನಾನು, ನನ್ನ, ನನ್ನಿಂದ, ನಮ್ಮ ಈ ಥರ ಬಂದರೆ ಉತ್ತಮ ಪುರುಷ. ಓಕೆ, ನನ್ನಿಂದ, ನಾನೇ ಅಂತ ಏನು ಹೇಳ್ತೀನಿ ನೋಡಿ, ಅದು ನನ್ನಿಂದ ಪುರುಷಾರ್ಥಕ, ಅದರಲ್ಲಿ ಉತ್ತಮ ಪುರುಷಾರ್ಥಕ ಸರ್ವನಾಮಗಳು. ಓಕೆ, ಮತ್ತೊಬ್ಬರನ್ನು ನಾವು ಮಾತಾಡೋದ್ರೆ ಅದನ್ನು ಏನು ಹೇಳೋದನ್ನು ಏನು ಕರಿತೀವಿ, ಮಧ್ಯಮ ಪುರುಷ. ಮತ್ತೊಬ್ಬರು, ನಾನು ಅಂತ ಹೇಳಿದ್ರೆ ಉತ್ತಮ, ಮತ್ತೊಬ್ಬರ ಬಗ್ಗೆ ಹೇಳಿದ್ರೆ ಮಧ್ಯಮ. ನೋಡಿ, ನಮ್ಮನ್ನು ಕುರಿತು ಅಥವಾ ಯಾರೊಡನೆ ಮಾತಾಡುತ್ತೋ ಅವರನ್ನು ಕುರಿತು ಹೇಳುವುದೇ ಏನು ಪ್ರಥಮ ಪುರುಷ ಪದಗಳು. ಅಂದರೆ ನೀವು ನಿಮ್ಮ ಬಗ್ಗೆ ಹೇಳಿದ್ರೆ ಉತ್ತಮ. ಮತ್ತು ನೋಡಿ, ಮತ್ತೊಬ್ಬರನ್ನೇ ಮಾತಾಡುವಾಗ ಅವರನ್ನು ಸಂಬಂಧಿಸಿ, ಈಗ ಮತ್ತೊಬ್ಬರ ಬಗ್ಗೆ ನಾವು ವರ್ಣನೆ ಮಾಡ್ತಿರ್ತೀವಿ. ಏನೋ ಅವ್ರು ಹಾಗಿದ್ದಾರೆ, ಹೀಗಿದ್ದಾರೆ ಅಂತ ಏನು ಅವ್ರ ಬಗ್ಗೆ ಹೇಳ್ತಿರ್ತೀವಿ ನೋಡಿ, ನಮ್ಮ ಎದುರಾಗಿದ್ದಾರೆ, ಅವಾಗ ಮಧ್ಯಮ ಆಗುತ್ತೀರ. ಸಪೋಸ್ ನಮ್ಮ 3ನೇ ವ್ಯಕ್ತಿ, ಇರದೇ ಇರೋ ವ್ಯಕ್ತಿ ಬಗ್ಗೆ ವರ್ಣನೆ ಮಾಡಿ ಅಥವಾ ಇನ್ನೂ ಕೆಟ್ಟದಾಗಿ ಮಾತಾಡಿದಾಗ ಏನಾಗುತ್ತೆ, ಅದು ಪ್ರಥಮ ಪುರುಷ ಅಂತ ಕನ್ಸ್ಕೊಡುತ್ತೆ. ಓಕೆ, ಅವನು, ಅವಳು, ಅವರು ಈ ರೀತಿ ಬರುತ್ತೆ.
3 ಆಯಿತಾ. ನೆಕ್ಸ್ಟು ಆತ್ಮಾರ್ಥಕ ಸರ್ವನಾಮ. ಇಲ್ಲೇನು ನೋಡಿ, ಸೃಜನ ತನ್ನ ಪುಸ್ತಕವನ್ನು ಕಳೆದು ಬಿಟ್ಟಳು, ಈ ರೀತಿ ಎಂದು ಹೇಳಿದರೆ ಸರಿಯಾಗೋದು. ಹಾಗಾಗಿ ಸೃಜನ ತನ್ನ ಪುಸ್ತಕವನ್ನು ಕಳೆದು ಬಿಟ್ಟಳು ಎಂದು ಹೇಳುತ್ತೇವೆ. ಹೀಗೆ ಶೇಖರನು ಪುಸ್ತಕ ಬೇಕೆಂದು ಕೇಳಿದ ಹೇಳೋ ಬದಲಿಗೆ ಶೇಖರನು ತನಗೆ ಪುಸ್ತಕ ಬೇಕೆಂದು ಕೇಳಿದನೆಂದು ಹೇಳುತ್ತೇವೆ. ಹೀಗೆ ಪ್ರಥಮ ಪುರುಷದಲ್ಲಿ ಬಳಸಲು ಸರ್ವನಾಮಗಳು ಆತ್ಮಾರ್ಥಕ ಸರ್ವನಾಮಗಳೆಂದು ಕರಿತೇವೆ. ನೋಡಿ, ಏನು ಪ್ರಥಮ ಪುರುಷದಲ್ಲಿ ಕರಿತೀವಿ ನೋಡಿ, ಅವಕ್ಕೆ ಆತ್ಮಾರ್ಥಕ ಸರ್ವನಾಮಗಳು ಅಂತ ಇನ್ನೊಂದು ಹೆಸರು ಕೂಡ ಕರಿತೀವಿ. ಪ್ರಶ್ನಾರ್ಥಕ ಸರ್ವನಾಮ. ಓಕೆ, ಪ್ರಶ್ನೆಗಳನ್ನ ಹೇಳೋದು, ಯಾರು ಬಂದರು, ಯಾರು ಹೋದರು, ಯಾಕೆ, ಈ ರೀತಿಯನ್ನು ಕೇಳ್ತೀವಿ ನೋಡಿ, ಇವೆಲ್ಲ ಪ್ರಶ್ನಾರ್ಥಕ ಸರ್ವನಾಮ. ಸರ್ವನಾಮಗಳ ಪದ ಮುಂದೆ ಪ್ರಶ್ನಾರ್ಥಕ ಬಂದರೆ ಪ್ರಶ್ನಾರ್ಥಕ ಸರ್ವನಾಮ ಎನ್ನುವರು. ಈಸಿ ಟ್ರಿಕ್. ಓಕೆ, ನೆಕ್ಸ್ಟು ಬಹುವಚನ. ಆಲ್ರೆಡಿ ನಾನು ಹೇಳಿದ್ದೀನಿ, ಎಲ್ಲವನ್ನೂ ಹೇಳೋಕ್ಕೋಗಲ್ಲ, ಬಿಕಾಸ್ ನಿಮಗೂ ಟೈಮ್ ಇರೋದಿಲ್ಲ, ಮತ್ತು ಯಾಕಂದರೆ ಹೇಳಿದ್ದೇನೆ ಹೇಳಿದ್ರೆ ಇದು ಇರೋದಿಲ್ಲ. ಹಾಗೆ ನಾನು ಏನು ಇಂಪಾರ್ಟೆಂಟ್ ಇದೆ ಅವನ್ನು ನಾನು ಹೇಳ್ತಾ ಹೋಗ್ತೇನೆ. ಸಂಧಿಗಳು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಕನ್ನಡ ಸಂಧಿ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಓಕೆ, ಇದಕ್ಕೆ ಬರೀ ಎಕ್ಸಾಂಪಲ್ಗಳನ್ನ ಇಲ್ಲಿ ಹೇಳ್ತೀನಿ ನೋಡಿ. ಸಂಧಿಯಾಗ ಅಕ್ಷರ ಲೋಪ ಆದರೆ ಏನು, ಈ ಅಕ್ಷರ ಹೋಗಿ ಈ ಅಕ್ಷರ ಬಂದರೆ ಏನಾಗುತ್ತೆ, ಲೋಪ ಸಂಧಿ. ಆಗಮ ಸಂಧಿ ಅಂದರೆ ಇವೆರಡು ಅಕ್ಷರ ಹೋಗಿ ಹೊಸ ಅಕ್ಷರ ಬಂದರೆ ಆಗಮ ಸಂಧಿ. ಇನ್ನು ಇಲ್ಲಿ ಕಚಟತಪಗಳಿಗೆ ಗಜಡದಪ ಮತ್ತು ಇದು ವ್ಯಂಜನ ಸಂಧಿ ಆಗಿರುತ್ತೆ, ಸ್ವರ ಸಂಧಿ ಆಗಿರೋದಿಲ್ಲ, ಆದೇಶ ಸಂಧಿ. ಹಾಗಾಗಿ ಕಚಟತಪಗಳಿಗೆ ಗಜಡದಪ ಬಂದರೆ ಏನಾಗುತ್ತೆ, ಬೆಟ್ಟದ ಅಂದರೆ ವ್ಯಂಜನಗಳು, ವ್ಯಂಜನ ಸಂಧಿ. ಈ ಮೂರು ನಿಮಗೆ ಗೊತ್ತು. ಇನ್ನು ಸಂಸ್ಕೃತ ಸಂಧಿ, ಇದನ್ನು ಕೂಡ ಹೇಳಿದ್ದೀನಿ ಒಂದೇ ವಿಡಿಯೋದಲ್ಲಿ, ಬಟ್ ನಾನು ಇಲ್ಲಿ ಇರೋದರಿಂದ ಹೇಳ್ತಾ ಇದ್ದೀನಿ ನೋಡಿ. ಸವರ್ಣ ದೀರ್ಘ ಚಂದ ನೋಡಿ, ಸವರ್ಣ ದೀರ್ಘ ಸಂಧಿ. ನನ್ನ ಗೆಳೆಯ ರವೀಂದ್ರ. ಕರ್ನಾಟಕದಲ್ಲಿ ಹಲವು ದೇವಾಲಯಗಳಿವೆ. ಓಕೆ, ದೇವ ಪ್ಲಸ್ ಆಲಯ ಅಂದರೆ ಒಂದೇ ಥರದ ಅಕ್ಷರಗಳು. ಏನು ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲ ಅಕ್ಷರ ಒಂದೇ ಸ್ವರಗಳಾಗಿರಬೇಕು. ಅ ಪ್ಲಸ್ ಆ ಪ್ಲಸ್ ಅ ಬರ್ಬೋದು, ಇ ಪ್ಲಸ್ ಇ, ಉ ಪ್ಲಸ್ ಉ, ಈ ಥರ ಬಂದರೆ ಸವರ್ಣ ದೀರ್ಘ ಸಂಧಿ. ಓಕೆ, ಇಲ್ಲಿ ಎಕ್ಸಾಂಪಲು ಇದೆ ನೋಡಿ, ರವೀಂದ್ರ, ದೇವಾಲಯ, ಗುರುಪ್ರದೇಶ. ಓಕೆ, ಇನ್ನು ಗುಣಸಂಧಿ. ಗುಣಸಂಧಿಯಲ್ಲಿ ಏನಿದೆ, ಸಂಧಿಪದ ಆಗುವಾಗ ಅಂದರೆ ಸಂಧಿಪದ ಆಗುವ ನೋಡಿ, ಈ ಥರ ಬಂದರೆ ಎ ಬರುತ್ತೆ, ಆ ಈ ಬಂದರೆ ಎ ಅಂತ ಬರುತ್ತೆ. ಮಹಾ ಪ್ಲಸ್ ಈಶ ಮಹೇಶ, ಅ ಪ್ಲಸ್ ರು ಬಂದರೆ ಅರ್ ಅಂತ ಬರುತ್ತೆ. ಇದು ಗುಣಸಂಧಿಗೆ ಉದಾಹರಣೆ. ಇಲ್ಲೇನಿದೆ, ಅ ಸ್ವರಗಳಿಗೆ ಈ ಎಂಬ ಸ್ವರ ಸೇರಿದಾಗ ಏಕಾರ. ಸವರ್ಣವಾಗಿರಬಾರ್ದು, ಬಟ್ ಅದರ ಅರ್ಥ ಸ್ವಲ್ಪ ಸಿಮಿಲರ್ ಇರಬೇಕು ಸವರ್ಣ ದೀರ್ಘ, ಆದ ರೀತಿ ಬಂದರೆ ಗುಣಸಂಧಿ ಆಗಿರುತ್ತೆ. ವೃದ್ಧಿ ಸಂಧಿ ಅಂದರೆ ಇಲ್ಲಿ ಎಕ್ಸಾಂಪಲ್ ಇದೆ. ರೀಸೆಂಟಾಗಿ ನಾವೇನು KEA ಕಡ್ಡಾಯ ಕನ್ನಡ ಎಕ್ಸಾಮ್ ಯಾರು ಬರೆದಿರೋದು ನೋಡಿ, ಅದರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಯಾವ ರೀತಿ ಪ್ರಶ್ನೆ ಅಂದರೆ ಇದನ್ನು ಕೇಳಿದ್ದಾರೆ ನೋಡಿ, ವನೌಷಧಿ. ಡೈರೆಕ್ಟ್ ಕ್ವಶನ್, ನೋ ಚೇಂಜಸ್, ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ಅ ಕಾರಗಳ ಮುಂದೆ ಎ ಕಾರಗಳು. ಅಲ್ಲಿ ಅ ಮುಂದೆ ಏನಿತ್ತು, ಇ ಬತ್ತು ಅಂದರೆ ಎ ಬರ್ತಿತ್ತು. ಬಟ್ ಇಲ್ಲಿ ಏನಿದೆ, ಅ ಮುಂದೆ ಎ ಬಂದರೆ ಐ ಬಂದರೆ ನೋಡಿ, ಯಾವ ಪ್ರತ್ಯಯಗಳು ಗುಣಸಂಧಿಯಲ್ಲಿ ಬರ್ತಿದ್ದು ನೋಡಿ, ಅದೇ ಪ್ರತ್ಯಯಗಳು ಇದ್ರ ಮುಂದೆ ಬಂದರೆ ಅಂದರೆ ಅಲ್ಲಿ ಏನಾಗುತ್ತಿತ್ತು, ಅ ಪ್ಲಸ್ ಇ ಕುಡಿದ್ರೆ ಎ ಆಗುತ್ತಿತ್ತು. ಇಲ್ಲ ಡೈರೆಕ್ಟಾಗಿ ಏನೇ ಬಂದರೆ ಏನಾಗುತ್ತೆ ಅಂತ ಕೇಳಿದ ನೋಡಿ. ಇಲ್ಲಿ ಸರಿಯಾದ ಉತ್ತರ ನೋಡಿ, ಓ ಅವು ಈ ರೀತಿ ಬರುತ್ತೆ. ಓಕೆ, ನೀವು ಇಲ್ಲಿ ಎಕ್ಸಾಂಪಲ್ ಕೊಟ್ಟರೆ ಗೊತ್ತಾಗುತ್ತೆ. ಇತಿ ಪ್ಲಸ್ ಆದಿ ಇತ್ಯಾದಿ. ಓಕೆ, ನೆಕ್ಸ್ಟು ಇಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ನೋಡಿ, ಕಡ್ಡಾಯ ಕನ್ನಡ ವಿಲೇಜ್ ಅಕೌಂಟೆಂಟ್ ಏನೋ ನಡೀತು ನೋಡಿ, ಹೋದ ಮಂತು ಆ ಒಂದು ಕಡ್ಡಾಯ ಕನ್ನಡ ಪ್ರಶ್ನೆಯಲ್ಲಿ ಇದನ್ನು ಕೇಳಿದರು, ಜಾತ್ಯತೀತ. ಈ ಸ್ಪೆಲ್ಲಿಂಗ್ನೂ ಕೇಳಿದ್ರು, ಈ ಸಂಧಿ ಬಗ್ಗೆನೂ ಪ್ರಶ್ನೆ ಕೇಳಿದರು. ಓಕೆ, ಇದು ಯಾವುದು ಎಣ್ ಸಂಧಿದಾಯಿತು. ವೃದ್ಧಿ ಸಂಧಿದು ನಾನು ಇಲ್ಲಿ ಹೇಳಿದ್ದೇನೆ. ಇನ್ನು ಎಣ್ ಸಂಧಿದು ಓಕೆ, ಡೈರೆಕ್ಟ್ ಕ್ವಶನ್ ಬಂದು ಎಣ್ ಸಂಧಿದು. ಇನ್ನು ನೆಕ್ಸ್ಟು ಜಸ್ತ್ವ ಸಂಧಿ. ಇದರ ಹೆಸರು ಹೇಳುತ್ತೆ ಜಸ್ತ್ವ. ವಾಕ್ ಪ್ಲಸ್ ಈಶ ವಾಗೀಶ, ವಾಕ್ ಪ್ಲಸ್ ದಾನ ವಾಗ್ದಾನ. ಇಲ್ಲೇನಿದೆ, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿ, ಪೂರ್ವ ಪದದ ಅಂತ್ಯ, ಪೂರ್ವ ಪದ ಅಂದರೆ ಇದು, ಈ ಅಂತ್ಯ ಏನಿದೆ ಇಲ್ಲಿ ಕಚಟತಪ ಇದ್ದಾಗ ಗಜಡದಪ ಆದೇಶವಾಗಿ ಬರೋದನ್ನು ಜಸ್ತ್ವ ಸಂಧಿ ಎನ್ನುತ್ತೇವೆ. ಓಕೆ, ನಿಮಗೆ ಗೊತ್ತಿರಲಿ, ಆದೇಶ ಸಂಧಿ ಕೂಡ ಹಾಗೆ ಇದೆ. ಜಸ್ತ್ವ ಸಂಧಿ ಕನ್ಫ್ಯೂಸ್ ಆಗ್ತದೆ ಅನ್ನೋರು, ಆದೇಶ ಸಂಧಿ ಕನ್ನಡ ಸಂಧಿಯೆಲ್ಲ ಬರುವಂಥ ಸಂಧಿ. ಈ ಜಸ್ತ್ವ ಸಂಧಿ ಸಂಸ್ಕೃತದಲ್ಲಿ ಬರುವಂಥ ಸಂಧಿ. ಹಾಗಾಗಿ ಕನ್ನಡ ಪದಗಳಿಗೂ ಸಂಸ್ಕೃತ ಪದಗಳಿಗೂ ಬಹಳ ವ್ಯತ್ಯಾಸಗಳಿದ್ದಾವೆ. ಓಕೆ, ಇನ್ನು ಶುತ್ವ ಸಂಧಿ. ಮನಸ್ ಪ್ಲಸ್ ಶುದ್ಧಿ ಮನಃಶುದ್ಧಿ.
ಎಸ್ ಎಸ್ ಪ್ಲಸ್ ಚಂದ್ರಿಕೆ, ಎಸ್ ಎಚ್ ಚಂದ್ರಿಕೆ, ಸತ್ ಪ್ಲಸ್ ಚಿತ್ರ, ಸಚ್ಚಿತ್ರ. ಇವು 3 ಉದಾಹರಣೆಗಳು ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಓಕೆ, ಹೆಂಗೆ ಅಂದರೆ ನೋಡಿ, ಚು ಎಂದರೆ ಶಕಾರ ಚ ವರ್ಗಾಕ್ಷರಗಳು. ಈಗ ಎಸ್ ಎಸ್ ಚ ಮತ್ತು ಶ ಎರಡು ಕೂಡಿ ಚು ಅಂತ ಬರುತ್ತೆ. ಶುತ್ವ ಸಂಧಿ ಆ ಹೆಸರು ಹೇಳುತ್ತೆ. ಈ ಥರ ಬಂದರೆ ಶ ಚ ಒತ್ತಕ್ಷರ ಒಂದೇ ಶಬ್ದಕ್ಕೆ ಬಂದರೆ ಅದು ಡೆಫಿನೆಟ್ಲಿ ಶುತ್ವ ಸಂಧಿ ಆಗಿರುತ್ತದೆ. ಓಕೆ, ಇನ್ನು ಕೊನೆಯದಾಗಿ ಅನುನಾಸಿಕ ಸಂಧಿ. ಅನುನಾಸಿಕ ನಿಮಗೆ ಗೊತ್ತಿದೆ, ನ್ಯ ಈ ಣ ನ ಮ ಇವೇನು ಅನುನಾಸಿಕ ಪದಗಳು. ಓಕೆ, ಯಾವುದೇ ಸಂಧಿಗಳು ಕೂಡಿದಾಗ ಈ ಒಂದಿಷ್ಟು ಅಕ್ಷರಗಳು ಈ ಥರ ಒಂದು ವಾಕ್ಯದಲ್ಲಿ ಬಂದರೆ ಶಬ್ದದಲ್ಲಿ ಅದು ಅನುನಾಸಿಕ ಸಂಧಿ ಆಗಿರುತ್ತೆ. ವಾಕ್ ಪ್ಲಸ್ ಮೈ ಅಂದರೆ ವಾಗ್ಮಯಿ. ಏನು ಹೇಳಿರಲಿ ಏನು ಹೇಳ್ತಾರೆ, ಡೆಫಿನೇಷನ್ ಏನು ಹೇಳುತ್ತೆ, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ, ನೋಡಿ ಪೂರ್ವ ಪದದ ಅಂತ್ಯ ಸತ್. ಓಕೆ, ಅಸ್ತ ಏನು ತ ಅನ್ನುವ ಪದ ಪೂರ್ವ ಪದದ ಅಂತ್ಯ, ಅಲ್ಲಿ ಏನಾಗುತ್ತೆ ಕಚಟ ತಪ್ಪ ವ್ಯಂಜನಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರುವುದನ್ನು. ಓಕೆ, ಅದೇ ವರ್ಗದ ಅಂದರೆ ಋಸಸ್ವರಕ್ಕೆ ಋಸಸ್ವರ, ದೀರ್ಘಸ್ವರಕ್ಕೆ ದೀರ್ಘಸ್ವರ, ಈ ರೀತಿ ಬಂದರೆ. ಇನ್ನು ಕಚಟ ತಪ ನೋಡಿ ತ, ಇಲ್ಲಿ ಸತ್ ಪ್ಲಸ್ ಮಾನ ಸನ್ಮಾನ, ಮ ಬಂತು ಇಲ್ಲಿ ಈ ವರ್ಗದ್ದು. ಓಕೆ, ಮ ಈ ರೀತಿ ನಿಮಗೆ ಗೊತ್ತಿರಲಿ. ತ ತ ದ ದ ನ ಇದು ಒಂದು ವರ್ಗ. ತಕ್ಕೆ ನ ಬರುತ್ತೆ ಕೊನೆಯ ಅಕ್ಷರ ಅನುನಾಸಿಕದಲ್ಲಿ ನ. ಈಗ ನೋಡಿ ಷಟ್ ಟ ಡ ಡ ಣ ಲಾಸ್ಟ್ ನ ಬರುತ್ತೆ, ಟದಿಂದ ನ ಅದೇ ವರ್ಗದ ಬಂದರೆ ಏನಾಗುತ್ತೆ ಅನುನಾಸಿಕ ಸಂಧಿ. ವರ್ಗ ಅಂದರೆ ಕನ್ಫರ್ಮ್ ಆಗಿರಬೇಕು ನಿಮಗೆ, ಇಲ್ಲಿ ಅದೇ ವರ್ಗ ಅಂತ ಹೇಳಿದ್ದಾರೆ. ನೆಕ್ಸ್ಟು ಅನ್ಯ ದೇಶ ಶಬ್ದಗಳು. ನೋಡಿ, ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಒಂದು ಭಾಷೆ ಹರಡಿಕೊಂಡಿರುತ್ತದೆ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಕನ್ನಡ ಇದೆ, ತಮಿಳುನಾಡಲ್ಲಿ ತಮಿಳಿದೆ, ಆಂಧ್ರದಲ್ಲಿ ತೆಲುಗು ಇದೆ. ಹೀಗೆ ಒಂದೊಂದು ಪ್ರಾದೇಶಿಕ ಒಂದೊಂದು ಏರಿಯಾಗಳು ಒಂದೊಂದು ಭಾಷೆ ಇರುತ್ತೆ. ಓಕೆ, ಈಗ ಅಲ್ಲಿ ಜನ ಇಲ್ಲಿಗೆ ಬಂದರು, ಹೀಗೆ ಏನೋ ಆಗೋದು ಅಂದ್ರೆ ಭಾಷೆಗಳಿಂದ ಶಬ್ದಗಳೇನಾಗುತ್ತೆ ಬದಲಾಗುತ್ತಾ ಹೋಗುತ್ತೆ, ಅಂದರೆ ಆ್ಯಡ್ ಆಗುತ್ತಾ ಹೋಗುತ್ತೆ. ಅಲ್ಲಿ ಪದಗಳು ಬಳಸೋದು ಹೆಚ್ಚಾಗುತ್ತೆ. ಸಂಸ್ಕೃತದಿಂದ ಕನ್ನಡ ಬಂದ ಪದಗಳು ಭೂಮಿ, ನದಿ, ನಜ್ಜ, ದಯೆ, ರಾತ್ರಿ, ಕತೆ, ಸಂಜೆ, ನಿದ್ದೆ, ಹಬ್ಬ, ದೀಪ, ಇವೇನಿದೆ ನೋಡಿ, ಈ ಪದಗಳು ಇಂಪಾರ್ಟೆಂಟ್. ನಿಮಗೆ ಎಲ್ಲ ಪದಗಳು ಓದೋಕ್ಕಾಗಲ್ಲ, ಬಟ್ ಈ ಒಂದು ಪುಸ್ತಕ ಅಥವಾ ಈ ಒಂದು ವಿಡಿಯೋ ನೋಡಿ. ಓಕೆ, ಪೋರ್ಚುಗೀಸಿನಿಂದ ಬಂದು ಅಲಮಾರು, ಸಾಬೂನು, ಪಾತ್ರೆ, ಇಸ್ತ್ರಿ, ಮೇಜು ಇತ್ಯಾದಿ ಏನು ಪೋರ್ಚುಗೀಸ್ ಬಂದಿದ್ದು. ಪರ್ಸು ಅರಾಬಿಕ್ನಿಂದ ಬಂದವು, ಅಂದರೆ ಇಲ್ಲಿ ಅರೇಬಿಕ್ ಮತ್ತು ಪರ್ಷಿಯನ್ ಎರಡು ಕೂಡ ಬಂದಿದ್ದು. ಜಮೀನು, ಸರ್ಕಾರ, ರೈತ, ಸಲಾಮು. ನೋಡಿ, ಈ ಶಬ್ದಗಳು ನೀವು ಡೈರೆಕ್ಟಾಗಿ ಓದಿದ್ರೆ ಡೆಫಿನೆಟ್ಲಿ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಡೈರೆಕ್ಟ್ ಕ್ವಶನ್ಗಳು ಬರೋ ಭಾಳ ಚಾನ್ಸಸ್ಗಳಿರ್ತವೆ. ಯಾಕಂದರೆ NCERT ಕ್ವಶನ್ಸ್ಗಳಿರ್ತವೆ. ಓಕೆ, ಇದು 2ನೇ ಪಾರ್ಟು. 3ನೇ ಪಾರ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ.